ನಮಸ್ಕಾರ ವೀಕ್ಷಕರೇ, ಜ್ಞಾನ ದೇಗುಲ ಜಾಲತಾಣಕ್ಕೆ ಆಧಾರದ ಸ್ವಾಗತ. ಇಂದು ತಾರೀಖ್ 10 ಜುಲೈ 2026 ಶುಕ್ರವಾರ. ಇಂದಿನ ಪಂಚಾಂಗದ ವಿವರಗಳು: ಶ್ರೀಶಕ 1949 ಪರಾಭವನಾಮ ಸಂವತ್ಸರದ ಉತ್ತರಾಯಣ, ಗ್ರೀಷ್ಮ ಋತು, ನಿಜ ಜ್ಯೇಷ್ಠ ಮಾಸ, ಬಹುಳ ಏಕಾದಶಿ, ಶುಕ್ರವಾರ. ಇಂದು ಸರ್ವತ್ರ ಯೋಗಿನಿ ಏಕಾದಶಿ. ನಕ್ಷತ್ರ ಭರಣಿ ನಕ್ಷತ್ರ. ಮಧ್ಯಾಹ್ನ 1:15 ನಂತರ ಕೃತ್ತಿಕಾ ನಕ್ಷತ್ರ ಬರುತ್ತೆ. ಭರಣಿ ನಕ್ಷತ್ರ ಯಮಧರ್ಮ ರಾಜನ ಅಧಿಪತ್ಯದ ನಕ್ಷತ್ರವಾಗಿದ್ದು ನಿಯಮ, ಶಿಸ್ತು, ಕರ್ಮಫಲ ಮತ್ತು ಆತ್ಮಪರಿಶುದ್ಧತೆಯನ್ನು ಸೂಚಿಸುತ್ತೆ. ಶೂಲಯೋಗ ಇರುವುದು ಇದೊಂದು ರೀತಿಯ ಯೋಗ. ದೃಢ ನಿಶ್ಚಯ, ತಪಸ್ಸು ಮತ್ತು ಆಂತರಿಕ ಶಕ್ತಿಯನ್ನು ಹೆಚ್ಚಿಸುವ ಒಂದು ಯೋಗ ಇದು. ಹೊಸ ಕಾರ್ಯಗಳಿಗೆ ಸಾಮಾನ್ಯವಾಗಿ ಮಿಶ್ರ ಅಥವಾ ಮಿತಶುಭ ಕೊಡುವ ಯೋಗ ಅಂತ ಹೇಳ್ಬೋದು. ಭವಕರಣ, ಶುಭಕರ ಕರ್ಣ, ಪೂಜೆ, ದಾನ, ಅಧ್ಯಯನ, ಸತ್ಸಂಗ ಮತ್ತು ಧಾರ್ಮಿಕ ಕಾರ್ಯಗಳಿಗೆ ಅನುಕೂಲಕರವಾಗಿದೆ ಅಂತಕ್ಕಂಥದ್ದು. ಸೌರಮಾನ ಮಿಥುನ ಮಾಸ 25ನೇ ದಿವಸ ಇಂದು. ಮಿಥುನ ಸೌರಮಾಸವು ಜ್ಞಾನ, ಸಂವಹನ, ಅಧ್ಯಯನ ಹಾಗೂ ಚಿಂತನೆಯ ವಿಕಾಸಕ್ಕೆ ಸಂಬಂಧಿಸಿದ ಕಾಲ ಅಂತ ಹೇಳ್ಬೋದು. ಇನ್ನು ಸೂರ್ಯೋದಯ ಬೆಳಗ್ಗೆ 5:52 ಸೂರ್ಯಾಸ್ತ 7:12. ರಾಹುಕಾಲ ಬೆಳಗ್ಗೆ 10:52ರಿಂದ ಮಧ್ಯಾಹ್ನ 12:32 ಇರುತ್ತೆ. ಈ ಸಮಯದಲ್ಲಿ ಹೊಸ ಕಾರ್ಯಾರಂಭ, ಒಪ್ಪಂದ, ಪ್ರಯಾಣ ಮತ್ತು ಶುಭ ಕಾರ್ಯಗಳನ್ನು ಸಾಧ್ಯವಾದಷ್ಟು ತಪ್ಪಿಸುವುದು ಒಳಿತು. ಯೋಗಿನಿ ಏಕಾದಶಿ ವಿಶೇಷ ಏನಂದರೆ, ಮಹಾವಿಷ್ಣುವಿಗೆ ಬಹಳ ಪ್ರಿಯವಾದ ಒಂದು ಏಕಾದಶಿ ಇದು. ಈ ದಿನ ಉಪವಾಸ, ವಿಷ್ಣು ಸಹಸ್ರನಾಮ ಪಾರಾಯಣ, ಗೀತಾ ಪಠಣ ಮತ್ತು ತುಳಸಿ ಪೂಜೆ ಮಾಡುವುದರಿಂದ ಪಾಪ ಕ್ಷಯವಾಗುತ್ತದೆ ಅಂತ ಪುರಾಣ ಹೇಳುತ್ತೆ. ಭಕ್ತಿ ಮತ್ತು ಆತ್ಮಶುದ್ಧಿಗೆ ಈ ಏಕಾದಶಿ ವಿಶೇಷ ಮಹತ್ವ ಹೊಂದಿದೆ. ಇಂದಿನ ಸಂದೇಶ ಮತ್ತು ಶ್ಲೋಕ: ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್, ನ ಬ್ರೂಯಾತ್ ಸತ್ಯಂ ಅಪ್ರಿಯಂ, ಪ್ರಿಯಂಚ ನಾನೃತಂ ಬ್ರೂಯಾತ್, ಏಷ ಧರ್ಮ ಸನಾತನಃ ಅಂತಕ್ಕಂಥದ್ದು. ಅದರ ಅರ್ಥ: ಸತ್ಯವನ್ನು ಹೇಳಬೇಕು, ಆದರೆ ಅದು ಇತರರಿಗೆ ನೋವುಂಟು ಮಾಡದ ರೀತಿಯಲ್ಲಿ ಇರಬೇಕು. ಮಧುರವಾದ ಮಾತುಗಳ ಜೊತೆಗೆ ಸತ್ಯ ಮತ್ತು ಧರ್ಮವನ್ನು ಪಾಲಿಸುವುದೇ ಸನಾತನ ಜೀವನದ ನಿಜವಾದ ಮಾರ್ಗ. ನಮಸ್ಕಾರ ವೀಕ್ಷಕರು.